ಜಂಕ್ಷನ್ ಬಾಕ್ಸ್ ಬೇಕು, ಎಲ್ಲೈತಿ? ಮನೆಗೈತೆ ಬ್ಯಾಗು. ದರ್ಶನ ಡ್ರಿಲ್ಲಿಂಗ್ ಮಷಿನ್ ಕೊಡ್ರಿ. ಡ್ರಿಲ್ಲಿಂಗ್ ಮಷೀನ್, ಓಕೆ, ಧನ್ಯವಾದಗಳು. ಸೊ ಸ್ನೇಹಿತರೆ, ಕನೆಕ್ಟರ್ ತಗೊಂಡಿನಿ, ಅಲ್ಲಿ ಕನೆಕ್ಟರ್ ಇದ್ದಿಲ್ಲ. ಕಾರನ್ನ ಹೇಳಿರ್ತಕ್ಕಂಥ ಲೊಕೇಶನ್ಗೆ ಈ ಟಾಟಾ ಪ್ಲೇನ ಫಿಟ್ಟಿಂಗ್ ಮಾಡಕ್ಕೆ ನಾನು ಬಂದೀನಿ. ಈ ಫಿಟ್ಟಿಂಗ್ ಕೆಲಸ ಸ್ಟಾರ್ಟ್. ಫಸ್ಟ್ ಇದು ಏನು ಮಾಡಕ್ಕಂದ್ರೆ ಇವೆರಡನ್ನ ಡಿಸ್ಅಸೆಂಬಲ್ ಅಂದರೆ ಬೇರ್ಪಡೆ ಮಾಡ್ಕೋಬೇಕು. ಬೇರ್ಪಡೆ ಮಾಡ್ಬೇಕಂದ್ರೆ ಇವನು ಅಷ್ಟು ನಟ್ಗಳು ಮತ್ತು ಬೋಲ್ಟ್ಗಳನ್ನ ಲೂಸ್ ಮಾಡಬೇಕು. ಹತ್ರದ್ದು ಸ್ಪಾನರ್ ತಗೋಬೇಕು. ಸ್ನೇಹಿತರೆ, ಸಕ್ಸಸ್ಫುಲ್ಲಿ ಡಿಸ್ಅಸೆಂಬಲ್ ಮಾಡಿದ್ದೀನಿ. ಮಂಜಣ್ಣಾರದರ ಅಲಿಯಾಸ್ ಕರಿಯಾ ಇದೇ ಪೊಸಿಷನ್ ಮಾಡೋಣ. ಸ್ವಿಚ್ ಆನ್ ಮಾಡು. ಇಲ್ಲ, ಬಂದ್ಬಿಡು. ಏನು ಕೆಲಸ ಮಾಡ್ತೀನಿ ನಾನು ಅದ್ರಾಗ ಅಪ್ಲೋಡ್ ಮಾಡೋದು ಅಷ್ಟೇ. ಸ್ನೇಹಿತರೆ, ಇದೊಂದು ಬೋಲ್ಟು, ಸೊ 2, ಇದು 3ನೇದ್ದು, ಸೊ ಇದು 4ನೇದ್ದು. ಸೊ ಗಟ್ಟ ಹಾಕಿ ಸೊ ಫುಲ್ ಟೈಟ್ ಮಾಡಿದ್ದೀನಿ. ಸ್ನೇಹಿತರೆ, ಇದು ಟಾಟಾ ಪ್ಲೇ ವಸ್ತು ಸಿಗ್ನಲ್ ಹಿಡಿದು ಫುಲ್ ಫಿಟ್ಟಿಂಗ್ ಮಾಡಿದ್ದೀನಿ. ಪ್ಲೇಟ್ ಒಂದೇ ಸ್ವಿಚ್ ಇದಕ್ಕಿರೋದು ನಿಮ್ಗೆ. ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಇದು ಒಂದು ಆನ್ ಆಕತಿ. ಸೊ ಟಿ ವಿ ಆನ್ ಆಕತಿ ಡೈರೆಕ್ಟ್. ನೀವು ಏನು ಅಲ್ಲಿ ಬಟನ್ ಒತ್ಬೇಕಂತಂದು ಏನಿಲ್ಲ. HDMI 1 ಒಂದು HDMI ಅಂತ ಬರ್ತೈತಿ. ಇಲ್ಲಿ ಹಸಿರು ಇರ್ಬೇಕು ಯಾವತ್ತಿದ್ರು ಈ ಥರ ಡೈರೆಕ್ಟ್ ಬರ್ತೈತಿ. ಡೈರೆಕ್ಟ್ ಫೇವ್ರೇಟ್ ಅಂತ ಐತೆ ನೋಡಿದ್ವಿ. ಸ್ನೇಹಿತರೆ, ಇಲ್ಲಿ ನಮ್ಮ ಆಂಜಿ ಅವರು ಮತ್ತು ನಮ್ಮ ಸುನಿಲಣ್ಣವರು ಸೊ ಕರ್ಸಿದ್ರು. ಸೊ ಇಲ್ಲಿ ಸ್ವಾಪ್ ಸಿಮ್ ಕೊಡ್ಬೇಕಂತ. ಬಟ್ ಅದು ಏನಾಗಿದೆ ಅಂದರೆ ಕಸ್ಟಮರ್ ಏನು ಮಾಡಿದ್ದಾರೆ, 4 ತಿಂಗಳಿಂದ ಯೂಸ್ ಮಾಡಿಲ್ಲ, ಅಂದರೆ ಮೊಬೈಲಿಂದ ತೆಗೆದಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಸಿಮ್ ಕೊಡೋಕ್ಕೆ ಬರೋಲ್ಲ, ಅಸ್ತಿತ್ವದಲ್ಲಿಲ್ಲ ಅಂತ ಹೇಳ್ತಾಯಿದೆ. ಅದು ಬರೋಲ್ಲ, ಕಂಪ್ನಿಗೆ ರೀಪ್ಲೇಸ್ಮೆಂಟ್ ಆಗಿದೆ. ಇನ್ ಕೇಸ್ ಅದೇ ಸಿಮ್ ಏನಾದ್ರು ಬೇಕಾದರೆ ಪೋಸ್ಟ್ ಪೇಡಲ್ಲಿ ಆಪ್ಷನ್ ಇರುತ್ತೆ. ಸೊ ನಂದು ಮತ್ತೊಂದು ಕೆಲಸ ಬಂತು. ಏನಪ್ಪ ಅಂದರೆ, ಸೊ ಒಂದು ಬನ್ನಿಕೋಡ್ ನಮ್ಮೂರಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ.
ಸೊ ಕಸ್ಟಮರ್ ಫೋನ್ ಮಾಡಿದ್ರು, ಒಂದು ಜಿಯೋದಿಂದ ಏರ್ಟೆಲಿಗೆ ಪೋರ್ಟ್ ಮಾಡೋಣ ಅಂತಂದು. ಆದರೆ ನನ್ನ ಬುಲೆಟ್ ಗಾಡಿ ಏನಾತಂದರೆ ಕೈ ಕೊಡ್ತು. ಸೊ ಹಾಗಾಗಿ ಕಸ್ಟಮರಿಗೆ ಹೇಳಿಂದ ಆ ಕಸ್ಟಮರು ನಿಟ್ಟೂರಿಗೆ ಬಂದರು. ಸೊ ಇಲ್ಲಿ ಲೊಕೇಶನ್ಗೆ ಕರೆದ್ವಿ. ಸೊ ಇವರೇ ಅದು ಕಸ್ಟಮರು. ಇವ್ರ ಸಿಮ್ನ ನಾವು ಜಿಯೋದಿಂದ ಏರ್ಟೆಲಿಗೆ ಓಕೆ ಈ ಸಿಮ್ನ ಅವರಿಗೆ ಕೊಡ್ತಾಯಿದ್ದೀನಿ. ಅಣ್ಣ ಈ ವಿಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ರೆ ನಿಮ್ದೇನು ಅಬ್ಜೆಕ್ಷನ್ ಇಲ್ಲಲ್ಲ? ಓಕೆ ಆಯ್ತು ನೋಡ್ರಿ, ಧನ್ಯವಾದಗಳು. ಇವತ್ತಿಂದ ನಂದು ಕೊನೆಯ ಕೆಲಸ ಯಾವುದಂದರೆ, ಸೊ ಹೋಮ್ ಡೆಲಿವರಿ ಇತ್ತು. ವೊಡಾಫೋನ್ ಐಡಿಯಾದಿಂದ ಏರ್ಟೆಲ್ಗೆ ಪೋರ್ಟ್ ಮಾಡಿ ಅಂತಂದು ಕಸ್ಟಮರ್ ಫೋನ್ ಮಾಡಿದ್ರು. ಸೊ ಹಾಗಾಗಿ ನಾನು ಪೋರ್ಟ್ ಮಾಡಿ ಅವ್ರದ್ದೆಲ್ಲ KYC ಪ್ರೋಸೆಸ್ ಮುಗಿಸಿ, ಮತ್ತು ಇದು ಅದರಲ್ಲಿ ಅಮೌಂಟ್ ಇದ್ದಿಲ್ಲ. ಸೊ ವೊಡಾಫೋನಲ್ಲಿ 99 ರೂಪೀಸ್ ಹಾಕಿ ಕೂಡ ನಾವು ಒಂದು EPC ಕೋಡ್ ಅಂತೀವಿ, ಪೋರ್ಟಿಂಗ್ ಮೆಸೇಜ್ನ. ಸೊ ಅದು ನಾನು ತೆಗೆದು ಸಕ್ಸಸ್ಫುಲಿ ಆಗಿ ವೊಡಾಫೋನಿಂದ ಏರ್ಟೆಲ್ಗೆ ಪೋರ್ಟ್ ಮಾಡೀನಿ. ಜೈ ಕರ್ನಾಟಕ.